ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಸೊ ಇವತ್ತಿನ ಒಂದು ಕಂಟೆಂಟ್ ಬಂದು ಫಾಸ್ಟ್ ಡಿಸಿಷನ್ ಕ್ರಿಯೇಟ್ಸ್ ಲರ್ನಿಂಗ್ ಆ್ಯಂಡ್ ಗ್ರೋತ್. ಸೊ ನೀವು ಡಿಸಿಷನ್ ತಗೊಳ್ಳೋದ್ರಿಂದ, ಫಾಸ್ಟಾಗಿ ತಗೊಳ್ಳೋದ್ರಿಂದ ಆಗುವಂತಹ ನಿಮ್ಮಲ್ಲಿ ಬದಲಾವಣೆಗಳು ಯಾವುದೆಲ್ಲ ಅಂತೇಳಿ ನೋಡೋಣ. ಸೊ ಅದಕ್ಕೂ ಮುಂಚೆ ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರು ಅಂತಂದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ನನ್ನ ಪ್ರತಿ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೊಂದು ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವೀಡಿಯೋಸ್ಗಳನ್ನು ನೋಡಲಿಕ್ಕೆ ಅನುಕೂಲ ಆಗುತ್ತೆ. ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಲಿಕ್ಕೂ ಕೂಡ ಈಸಿ ಆಗುತ್ತೆ ನಿಮಗೆ. ಸೊ ಇವತ್ತಿನ ಕಂಟೆಂಟ್ ಬಗ್ಗೆ ಹೇಳೋದಾದರೆ, ಮೊದಲನೇದು ಈ ಒಂದು ಫಾಸ್ಟ್ ಡಿಸಿಷನ್ ಅಥವಾ ಫಾಸ್ಟ್ ಅಂದ ತಕ್ಷಣಕ್ಕೆ ನಮಗೆ ಯೋಚನೆ ಬರೋಂಥದ್ದು ಮಲ. ಯಾಕೆಂತ ಹೇಳಿದ್ರೆ ನಾವು ಚಿಕ್ಕರಿಂದನೂ ನಾವು ಮಲ ಮತ್ತು ಆಮೆ ಕಥೆಗಳನ್ನು ಕೇಳ್ತಾ ಬಂದಿದ್ದೀವಿ. ಸೊ ಆ ಒಂದು ಮಲ ಹೇಗೆ ಫಾಸ್ಟಾಗಿ ರನ್ ಮಾಡುತ್ತೆ, ಅದೇ ಥರ ನಿಮ್ಮ ಮೈಂಡ್ಸೆಟ್ಟಲ್ಲಿ ಅಥವಾ ನಿಮ್ಮ ಒಂದು ಆ್ಯಕ್ಟಿವಿಟೀಸಲ್ಲಿ ಅಥವಾ ನಿಮ್ಮ ಒಂದು ವ್ಯಕ್ತಿಗತವಾಗಿ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಕೆಲಸ ಮಾಡಿದ್ರೆ ಡೆಫಿನೆಟಾಗಿ ನಿಮಗೆ ತುಂಬ ಆಪರ್ಚುನಿಟೀಸ್ಗಳಿರುತ್ತೆ ನಿಮ್ಮ ಲೈಫಲ್ಲಿ. ಸೊ ಯು ಆಲ್ಸೋ ಲರ್ನ್ ಮೋರ್. ಆ್ಯಕ್ಷನ್ ಕ್ರಿಯೇಟ್ಸ್ ಲರ್ನಿಂಗ್. ಯು ಲರ್ನ್ ಮೋರ್ ಬೈ ಡೂಯಿಂಗ್ ದಟ್ ಥಿಂಕಿಂಗ್. ಸೊ ಹೊಸ ಹೊಸ ವಿಚಾರಗಳನ್ನು ನೀವು ಯೋಚನೆ ಮಾಡಿದಾಗ ಹೊಸ ಹೊಸ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಜೊತೆಗೆ ಹೊಸ ಹೊಸ ನಿಮಗೆ ಕೆಲಸಗಳು ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಜೊತೆಗೆ ನೀವು ಹೊಸ ವಿಚಾರ ತಿಳ್ಕೊಂಡು ಇನ್ನೊಬ್ಬರಿಗೆ ಹೇಳಲಿಕ್ಕೆ ಒಂದು ಅವಕಾಶ ಸಿಗ್ತಾ ಹೋಗುತ್ತೆ. ಸೊ ಎರಡನೇ ನೋಡಿದ್ರೆ ಮಿಸ್ಟೇಕ್ ಬಿಕಮ್ಸ್ ಲೆಸನ್. ನೀವು ತಗೊಂಡಂತಹ ಡಿಸಿಷನಲ್ಲಾಗಿರ್ಬೋದು ಅಥವಾ ನೀವು ನಿರ್ಧಾರ ತಗೊಂಡು ನೀವು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹೋದಾಗ ತುಂಬ ಮಿಸ್ಟೇಕ್ಸ್ ಆಗೋವಂಥದ್ದು ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಮಿಸ್ಟೇಕ್ಸ್ಗಳಿಂದ ನೀವು ಆ ಒಂದು ಲರ್ನಿಂಗ್ ಏನೆಲ್ಲ ಲರ್ನ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಎಲ್ಲಿ ಎಡುವುದಿರಾ. ಸೊ ಆ ಒಂದು ಸ್ಟೇಜಲ್ಲಿ ನೀವು ಯಾವ ಥರ ನೀವು ಡಿಸಿಷನ್ ತೊಗೊಳ್ಬೇಕಾಗತ್ತೆ ಅಥವಾ ಯಾವ ಥರ ನೀವು ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಅಥವಾ ಆ ಸ್ಟೇಜಲ್ಲಿ ಬಿಡಬೇಕಾ ಅಥವಾ ಕಂಟಿನ್ಯೂ ಮಾಡಬೇಕಾ ಅನ್ನೋದು ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಮಿಸ್ಟೇಕ್ ಆಗಿದ್ದು ನಿಮಗೆ ಹೊಸ ಹೊಸ ಬೆಳವಣಿಗೆಗೆ ನಿಮಗೆ ಅನುಕೂಲ ಮಾಡಿಕೊಡುವಂತಹ ಒಂದು ವಿಚಾರ. ಸ್ಪೀಡ್ ಬಿಲ್ಡ್ಸ್ ಎಕ್ಸ್ಪೀರಿಯನ್ಸ್. ನೀವು ಎಷ್ಟು ಸ್ಪೀಡಾಗಿ ಆ್ಯಕ್ಷನ್ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡಿ ಅದನ್ನು ಕಾರ್ಯಗತ ಮಾಡ್ತಾ ಹೋಗ್ತೀರಾ ಅಷ್ಟು ನಿಮಗೆ ಡಿಸಿಷನ್ ತಗೊಳ್ಳೋಕ್ಕೆ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನಿಮಗೆ ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಮೋರ್ ಎಕ್ಸ್ಪೋಜರ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮ್ಮ ಸ್ಪೀಡ್ ಡಿಸಿಷನ್ನು ಯಾವತ್ತಿಗೂ ಅದು ಲಾಸ್ ಆಗೋದಿಲ್ಲ. ಅದು ನಿಮಗೆ ಹೊಸ ಹೊಸ ಅವಕಾಶಗಳ ಜೊತೆಗೆ ನಿಮ್ಮ ಥಿಂಕಿಂಗ್ ಮತ್ತು ನಿಮ್ಮ ಡಿಸಿಷನ್ ಮೇಕಿಂಗ್ನ ಹೆಚ್ಚು ಎನ್ಹಾನ್ಸ್ ಮಾಡುತ್ತೆ. ಸೊ ಕ್ರಿಯೇಟ್ಸ್ ಮೋರ್ ಆಪರ್ಚುನಿಟೀಸ್. ಆ್ಯಕ್ಷನ್ ಓರಿಯೆಂಟೆಡ್ ಪೀಪಲ್ಸ್ ಅಟ್ರಾಕ್ಟ್ ಆಪರ್ಚುನಿಟೀಸ್. ಸೊ ಈಗ ಕೆಲವೊಬ್ಬರು ಏನಂತ ಹೇಳಿದ್ರೆ, ಈಗ ಉದಾಹರಣೆಗೆ ನೀವು ಯಾವುದೋ ಒಂದು ಕೋಚಿಂಗ್ ಮಾಡ್ತಾ ಇದ್ದೀರ ಅಂತ ಅಂದ್ಕೊಳ್ಳೋಣ. ಸೊ ಕೋಚಿಂಗ್ ಮಾಡೋದ್ರ ಮುಖಾಂತರ ನೀವು ಜನಗಳಿಗೆ ಅಟ್ರಾಕ್ಷನ್ ಆಗ್ತಾ ಹೋಗ್ತೀರಾ. ಸೊ ನೀವು ಮಾತಾಡೋಂಥ ಒಂದು ಸ್ಕಿಲ್ ಆಗಿರ್ಬೋದು ಅಥವಾ ನೀವು ಸ್ಕ್ರೀನಲ್ಲಿ ಬರುವಂತಹ ಫೇಸ್ ಆಗಿರ್ಬೋದು. ಸೊ ಇದೆಲ್ಲ ನಿಮಗೆ ಅಟ್ರಾಕ್ಷನ್ ಆಗಿ ಕೆಲವೊಬ್ಬರು ತಗೊಳ್ಳುವಂತಹ ಒಂದು ಕ್ರಿಯೇಟಿವಿಟೀಸ್ ಅಥವಾ ಮೋರ್ ಆಪರ್ಚುನಿಟೀಸ್ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಿಲ್ಡ್ಸ್ ಡಿಸಿಷನ್ ಮೇಕ್ ಸ್ಕಿಲ್ಸ್. ಸೊ ನೀವು ತಗೊಳ್ಳುವಂತಹ ಡಿಸಿಷನ್ಸಲ್ಲಿ ನಿಮಗೆ ಪ್ರಾಕ್ಟೀಸ್, ಇಂಪ್ರೂವ್ ಮತ್ತು ಜಡ್ಜ್ಮೆಂಟ್. ಸೊ ನೀವು ತಗೊಳ್ಳೋಂಥ ಡಿಸಿಷನ್ಸಲ್ಲಿ ನೀವು ಒಂದು ಅನಲೈಸ್ ಮಾಡಿ ನೀವು ತಗೊಳ್ಳೋಂಥ ಡಿಸಿಷನ್ನು ಮತ್ತು ಜಡ್ಜ್ಮೆಂಟ್ ನೀವು ಮಾಡುವಂಥದ್ದು ಮತ್ತು ಇದೆಲ್ಲನೂ ಕೂಡ ನಿಮಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನಿಮ್ಮ ಮೈಂಡಲ್ಲಿ ಒಂದು ಡಿಸಿಷನ್ ಮೇಕಿಂಗ್ ಎನ್ಹಾನ್ಸ್ ಆಗ್ತಾ ಹೋಗುತ್ತೆ ಮತ್ತು ಯೋಚನೆ ಮಾಡುವಂಥದ್ದು ಕೆಪಾಸಿಟಿ ಜಾಸ್ತಿ ಆಗುತ್ತೆ ಮತ್ತು ಅನಲೈಸ್ ಮಾಡುವಂಥ ವಿಚಾರಗಳು ನಿಮಗೆ ಹೆಚ್ಚು ಹೆಚ್ಚು ನಿಮ್ಮ ಜೀವನದಲ್ಲಿ ಅನುಭವಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ವಿಕ್ ಲರ್ನರ್ಸ್ ಗ್ರೋ ಫಾಸ್ಟರ್ ಇನ್ ಕೆರಿಯರ್. ಹೌದು, ಖಂಡಿತವಾಗಿ ಹೌದು. ನಾವು ಕ್ವಿಕ್ಕಾಗಿ ಡಿಸಿಷನ್ ತಗೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋದಾಗ ಏನಾಗುತ್ತೆ, ನಾವು ಹೊಸ ಹೊಸ ವಿಚಾರಗಳನ್ನು ಹೆಚ್ಚು ಹೆಚ್ಚು ತಿಳ್ಕೊಳ್ತಾ ಇರ್ತೀವಿ. ಅದೇ ವೇಗದಲ್ಲಿ ನಾವು ಕೂಡ ನಮ್ಮ ಜೀವನ ಮತ್ತು ನಾವು ನಿರ್ಧಾರ ಮಾಡಿರತಕ್ಕಂಥ ಎಲ್ಲ ವಿಷಯಗಳಲ್ಲೂ ಕೂಡ ಮುಂದೆ ಮುಂದೆ ಫಾಸ್ಟಾಗಿ ಹೋಗುವಂಥದ್ದು. ಸೊ ಇನ್ವೆಸ್ಟ್ಮೆಂಟ್ ಅಂತ ನೋಡೋದಾದ್ರೆ ಕೂಡ ನೀವು ಯಾವಾಗ ಇಮಿಡಿಯೇಟ್ ಡಿಸಿಷನ್ ತಗೊಂಡು ಇನ್ವೆಸ್ಟ್ಮೆಂಟ್ ಅಥವಾ ಸೇವಿಂಗ್ಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿರೋ ಅದು ಇಟ್ ವಿಲ್ ಬಿಕಮ್ ಎ ಗುಡ್ ಫಾರ್ ಯುವರ್ ಫ್ಯೂಚರ್ ಲೈಫ್. ಯಾಕೆಂತ ಹೇಳಿದ್ರೆ ಬೇಸ್ಡ್ ಆನ್ ಯುವರ್ ಗೋಲ್ಸ್ ನೀವು ಸ್ಟಾರ್ಟ್ ಮಾಡ್ತೀರಾ, ಇಮಿಡಿಯೇಟ್ ಡಿಸಿಷನ್ ತೊಗೊಳ್ತೀರಾ. 5,000 10,000 ಎವ್ರಿ ಮಂತ್ ಡೆಪಾಸಿಟ್ ಮಾಡ್ತಾ ಹೋಗಬೇಕು ಅಂತ ಹೇಳ್ಬಿಟ್ಟು ಅದು ಕ್ರಮೇಣ ಹಣ ನಿಮಗೋಸ್ಕರ ದುಡಿತಾ ಹೋಗ್ತಾ ಹೋಗುತ್ತೆ. ಸೊ ಆಫ್ಟರ್ 15 ಅಥವಾ 20 ಇಯರ್ಸ್ ನೋಡಿದಾಗ ನಿಮಗೊಂದು ಬಲ್ಕ್ ದೊಡ್ಡ ಅಮೌಂಟ್ ಸಿಗ್ತಾ ಹೋಗುತ್ತೆ. ಬಿಕಾಸ್ ಬೇಸ್ಡ್ ಆನ್ ನೀವು ತಗೊಂಡಂತಹ ನಿರ್ಧಾರಗಳು. ಸೊ ನಿರ್ಧಾರಗಳು ತಗೊಂಡಿದ್ದಕ್ಕೆ ನಿಮ್ಮ ಹಣ ಬೆಳವಣಿಗೆ ಆಗ್ತಾ ಹೋಗುತ್ತೆ, ನಿಮಗೆ ಹೆಚ್ಚಿನದಾಗಿ ಹಣ ಸಿಗ್ತಾ ಬರುತ್ತೆ.
ಸೊ ಇವತ್ತಿನ ಒಂದು ಫಾಸ್ಟ್ ಡಿಸಿಷನ್ ಕ್ರಿಯೇಟ್ಸ್ ಲರ್ನಿಂಗ್ ಆ್ಯಂಡ್ ಮೋರ್ ಗ್ರೋತ್. ಸೊ ಇದು ತುಂಬಾ ಮನುಷ್ಯನಿಗೆ ಉಪಯೋಗ ಆಗುವಂತಹ ಒಂದು ವಿಚಾರ. ಜೊತೆಗೆ ನೀವು ತಗೊಳ್ಳುವಂಥ ಡಿಸಿಷನ್ ಮತ್ತು ಅನಲೈಸ್ ಮಾಡುವಂಥದ್ದು ಅಥವಾ ಇಂಪ್ಲಿಮೆಂಟ್ ಮಾಡುವಂಥದ್ದು ಇದೆಲ್ಲವೂ ಕೂಡ ನಿಮಗೆ ಆ ಒಂದು ಡಿಸಿಷನ್ ಹೊಸದು ಅಂತ ಅನ್ನಿಸ್ಬೋದು. ಬಟ್ ನಿಮ್ಮ ಲೈಫ್ ಸ್ಟೈಲಲ್ಲಿ, ನಿಮ್ಮ ಒಂದು ಮೈಂಡ್ ಸೆಟ್ಟಲ್ಲಿ ಅದು ಕೀಪ್ ಆನ್ ಚೇಂಜ್ ಆಗ್ತಾ ಇರುತ್ತೆ ಮತ್ತು ಎನ್ಹಾನ್ಸ್ ಆಗ್ತಾ ಹೋಗುತ್ತೆ. ಯೋಚನೆ ಮಾಡುವಂಥದ್ದಾಗಿರ್ಬೋದು, ಡಿಸಿಷನ್ ಮಾಡುವಂಥದ್ದಾಗಿರ್ಬೋದು, ಅಥವಾ ನೀವು ಕ್ವಿಕ್ ಲರ್ನ್ ಮಾಡೋದಕ್ಕೆ ಮತ್ತು ಗ್ರೋ ಆಗಲಿಕ್ಕೆ ಒಂದು ಒಳ್ಳೆ ಒಂದು ಉತ್ತೇಜನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನನ್ನ ಇವತ್ತಿನ ಒಂದು ವಿಡಿಯೋ ವಾಚ್ ಮಾಡಿದ್ದಕ್ಕೆ. ಜೊತೆಗೆ ನೀವು ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ನನ್ನ ಕಂಟೆಂಟ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.